ಇದೆಂತ ಇವತ್ತು ಸಹ ಬಸಳೆ ಅಂದ್ಕೊಳ್ಬೇಡಿ, ಎಳತ್ತು ಬಸಳೆ ನೋಡಿ ಆಸೆ ಆಯಿತು, ಡಿಫ್ರೆಂಟಾಗಿ ಏನಾದರೂ ಮಾಡುವ ಅಂದ್ಕೊಂಡು ಚೆಂದ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡೆ. ಇದಕ್ಕೆ ಒಂದು 7-8 ಹಲಸಿನ ಬೀಜ, ಆಮೇಲೆ ಹಣ್ಣುಳ್ಳಿ ಕಾಳಂತೆ ಇದು ನೋಡಿ, ಇದೆ ಹಣ್ಣುಳ್ಳಿ ಕಾಳಂದರೆ. ಇದನ್ನು ಚೆನ್ನಾಗಿ ಬಿಡಿಸ್ಕೊಂಡು ತೊಳೆದು, ಆಮೇಲೆ ಹಲಸಿನ ಬೀಜನ ಚೆನ್ನಾಗಿ ಜಜ್ಜಿ ಇದರ ಸಿಪ್ಪೆ ತೆಗೆದು ಎಲ್ಲವನ್ನು ಒಂದು ಪಾತ್ರೆಯಲ್ಲಿ ಹಾಕಿ ನೋಡಿ. ಈ ಅಣ್ಣವರು ಹಸಿಮೆಣಸಿನಕಾಯಿ ಜೊತೆ ಇದ್ದರು, ಇದಕ್ಕೆ ಬೋರ್ ಆಗ್ತಿತ್ತು, ಅದಕ್ಕೆ ನಾನು ಇವರನ್ನು ಸಹ ಈ ತರಕಾರಿ ಒಳಗೆ ಹಾಕಿಬಿಟ್ಟೆ. ಆಮೇಲೆ 1 ಚಮಚ ಉಪ್ಪು ಹಾಕಿ ತರಕಾರಿ ಮುಳುಗುವಷ್ಟು ನೀರು ಹಾಕಿ ಇದನ್ನು ಬೇಯಲಿಕ್ಕಿಟ್ಟೆ. ಇದು ಬೇಯಲಿ, ಅಲ್ಲಿ ತನಕ ಮಸಾಲೆ ಮಾಡುವ. 4 ಖಾರಕ್ಕೆ ಕೆಂಪು ಮೆಣಸು, ಆಮೇಲೆ ಒಂದು 7-8 ಉದ್ದ ಮೆಣಸು ಬಣ್ಣಕ್ಕೆ ಹಾಕಿ, ಅರ್ಧ ತೆಂಗಿನಕಾಯಿ ತುರಿ ಹಾಕಿ, ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಚೆನ್ನಾಗಿ ತೊಳೆದು ನೀರಲ್ಲಿ ಮುಳುಗಿಸಿಟ್ಟೆ. ಇದನ್ನು ನೋಡಿ, ಈ ಥರ ಒಂದು ನಾರೆಲ್ಲ ಈ ಮಿಕ್ಸಿಯಲ್ಲಿ ರುಬ್ಬುವಾಗ ಅದು ನೈಸ್ ಆಗೋದಿಲ್ಲ, ಅದಕ್ಕೋಸ್ಕರ ಈ ಮೆಣಸನ್ನು ಹುರಿದು ಆಮೇಲೆ ಹುಣಸೆ ಹಣ್ಣು ನೀರು ಮಾಡಿಟ್ಟಿದ್ದೆ. ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಚೆಂದ ಮಾಡಿ ನೈಸ್ ಮಾಡಿ ಪೇಸ್ಟ್ ಮಾಡಿ ಇದನ್ನು ರುಬ್ಬಿದೆ. ಈಗ ಈ ಕಾಳು ಬೆಂದಿದೆ, ಕಾಳು ಬೆಂದರೆ ದಂಟು ಬೆಂದಿದೆ ಅಂತ ಅರ್ಥ. ಈ ಸೊಪ್ಪನ್ನು ಇದಕ್ಕೆ ಹಾಕಿ, ಸೊಪ್ಪು ಲಾಸ್ಟ್ ಹಾಕೋದು ಯಾಕೆ ಹೇಳಿ ಗೊತ್ತಲ್ಲ. ಓಕೆ, ಸೊ ಇದು ಅರ್ಧ ಬೆಂದಿದೆ, ಪೂರ್ತಿ ಬೇಯಲಿ, ಇನ್ನೊಂದು 5 ನಿಮಿಷ ಇಡುವ ಇದನ್ನು. ಓಕೆ, ಇದೀಗ ಪೂರ್ತಿ ಬೆಂದಿದೆ. ಈ ಅರ್ಧ ಮಸಾಲೆನ ಇದಕ್ಕೆ ಹಾಕಿ ಇನ್ನೂ 1 ಚಮಚ ಉಪ್ಪು ಹಾಕ್ತೇನೆ. ಮೊದಲು 1 ಚಮಚ ಉಪ್ಪು ಹಾಕಿದ್ದೆ ದಂಟಿಗೆ, ಆಮೇಲೆ ಉಪ್ಪು ಬೇಕಾದರೆ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಳ್ಳಿ. ನೋಡಿ, ಇದು ಒಂದು ಕುದಿ ಬರಲಿ. ಕುದಿ ಬಂತು, ಇವಾಗ ಗ್ಯಾಸನ್ನು ಆಫ್ ಮಾಡಿ ಇದಕ್ಕೊಂದು ಒಗ್ಗರಣೆ ಮಾಡುವ. ಒಂದು 7-8 ಎಸಳು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೊಂಡಿದ್ದೇನೆ. ಕೊಬ್ಬರಿ ಎಣ್ಣೆಯಲ್ಲಿ ಇದನ್ನು ಕೆಂಪಾಗಿ ಹುರ್ಕೊಳ್ತೇನೆ. ಇದು ಕೆಂಪಾಗಿ ಆಗಿದೆಯಲ್ಲ, ಇದನ್ನು ಈಗ ಸಾರಿಗೆ ಚೊಯ್ ಅಂತ ಹಾಕೋದು. ನಮ್ಮ ಬಸಳೆ ಸಾರು ರೆಡಿ. ಇದನ್ನು ಬೆಳಗ್ಗೆ ಮಾಡಿದ್ದು. ಸೊ ಇದು ನನ್ನ ಮಗಳ ಡಬ್ಬೆಗೆ ಹಾಕ್ಲಿಕ್ಕೆ ಉಂಟು. ಈಗ ಇಷ್ಟದ್ದು ಮಾಡಿದ್ದೇನೆ ಗ್ರೇವಿ ನೋಡು ಬಸಳೆ. ನನ್ನ ಈ ರೆಸಿಪಿ ಇಷ್ಟ ಆದಲ್ಲಿ ಮನೆಯಲ್ಲಿ ಟ್ರೈ ಮಾಡಿ ತಿಂದು ನೋಡಿ, ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ. ಲವ್ ಯು ಆಲ್, ಬಾಯ್.